ವಿಠಲನ ಸ್ಮರಣೆಯ ಮಾಡುವೆ ಕೈ ಬಿಡಬೇಡವೋ ಗಜಾನನ ಕೈ ಬಿಡಬೇಡವೋ ಗಜಾನನ ಆ ಭಯಗೊಂಡು ನಡುಗುತ್ತಿಯ ಸತಿಸುತ್ತರ ರಕ್ಷಿಸಲು ಶಕ್ತಿಯಿಲ್ಲದೆ ಓಡುತ್ತಿರುವೆಯ ಅಯ್ಯ ಬ್ರಾಹ್ಮಣ, ಹೋಗಬೇಡ ಹೋಗಬೇಡ. ರಮಣಿ, ಹೆದರಬೇಡ ಮಕ್ಕಳಿರ, ಹೆದರಬೇಡ. ಇವನು ಈ ವರ್ಷ ಮಾಡಿ ಮಾತಾಡುತ್ತಿದ್ದಾನೆ. ಅಯ್ಯೋ ಕಷ್ಟ ಕಷ್ಟ. ಬ್ರಾಹ್ಮಣರು ಪೂಜ್ಯರೆಂದು ನನಗೆ ಗೊತ್ತು, ಆದರೆ ನಾನು ಮಾತೃ ಆಜ್ಞೆಯನ್ನು ಪಾಲಿಸುತ್ತಿದ್ದೇನೆ. ಪೂಜ್ಯರಾದ ಜಲಪದಿಗಳು ಹೇಳಿದ್ದು ನೆನಪಿದೆ ಅಲ್ಲವೇ? ಈ ವನದಲ್ಲಿ ರಾಕ್ಷಸರಿದ್ದಾರೆ, ಅದಕ್ಕಾಗಿ ಎಚ್ಚರಿಕೆಯಿಂದ ಪ್ರಯಾಣ ಮಾಡಿ. ಭಯವೇ ಪ್ರಾಪ್ತವಾಯಿತು.
ಬಿಡುಗಡೆ ಉಂಟೆ? ಉಂಟು. ಒಪ್ಪಂದ ಕೊಪ್ಪಿದರೆ. ಏನು ಒಪ್ಪಂದ? ನನಗೆ ಪೂಜ್ಯಳಾದ ತಾಯಿ ಇದ್ದಾಳೆ. ಅವಳು ನನ್ನನ್ನು ಕರೆದು, ಮಗು, ನನ್ನ ಉಪವಾಸ ಅಂತ್ಯಪಾರಣೆಗಾಗಿ ಈ ಹೊರ ಪ್ರದೇಶದಲ್ಲಿ ಯಾವನಾದರೂ ಒಬ್ಬ ಮನುಷ್ಯನನ್ನು ಕರೆದುಕೊಂಡು ಬಾ ಎಂದು ಅಪ್ಪಣೆ ಮಾಡಿದ್ದಾಳೆ. ಆದ್ದರಿಂದ ನಿಮ್ಮನ್ನು ಹಿಡಿದುಕೊಂಡೆ. ಗುಣದೋಷಗಳನ್ನು ತೂಗಿ ನೋಡಿ ಒಬ್ಬ ಪುತ್ರನನ್ನು ನನಗೆ ಒಪ್ಪಿಸುವುದು. ಎಲ್ಲ ನೀಚ ರಾಕ್ಷಸ. ಕೂಸುರಾತ್ತಮ್ಮ, ಕೇಳು. ನೀನು ಒಬ್ಬ ಪುತ್ರನನ್ನು ನನಗೆ ಒಪ್ಪಿಸದೇ ಇದ್ದಲ್ಲಿ ನಿನ್ನ ಕುಟುಂಬವನ್ನು ನಾಶ ಮಾಡಿಬಿಡುತ್ತೇನೆ. ಇದೇ ನನ್ನ ನಿಶ್ಚಯ. ನಿನ್ನ ಜೊತೆ ನಾನು ಬರುತ್ತೇನೆ. ಆಗದು, ಹೀಗೆ ಮಾಡಲಾಗದು. ಪತಿಮಾತ ಧರ್ಮವಾಗಿ ಉಳ್ಳವಳೆ ಪತಿವ್ರತೆ ಎನಿಸಿಕೊಳ್ಳುವಳು. ಫಲವನ್ನು ಪಡೆದಿರುವ ಈ ಶರೀರದಿಂದ ಆನನನ್ನು, ಕುಲವನ್ನು ರಕ್ಷಿಸ ಬಯಸುವೆನು. ಪೂಜ್ಯಳಾದ ನನ್ನ ತಾಯಿ ಹೆಂಗಸನ್ನು ಒಪ್ಪುವುದಿಲ್ಲ. ಹಾಗಾದರೆ ನಾನು ಬರುತ್ತೇನೆ. ಹೇ, ನೀನು ಮುದುಕ, ದೂರ ಹೋಗೋ. ತಾತ, ನಾನು ಸ್ವಲ್ಪ ಹೇಳಬೇಕಾದದ್ದಿದೆ. ಮಗು, ಹೇಳಪ್ಪ. ನನ್ನ ಪ್ರಾಣವನ್ನು ಕೊಟ್ಟು ಗುರುಜನರ ಪ್ರಾಣವನ್ನು ರಕ್ಷಿಸಲು ಬಯಸುವೆನು. ಕುಲದ ರಕ್ಷಣೆಗಾಗಿ ನನ್ನನ್ನು ಇವನೊಡನೆ ಕಳಿಸಿಕೊಡೆಂದು. ಆರ್ಯ, ಆಗದು, ಆಗದು. ಶ್ರೇಷ್ಠನ ಜ್ಯೇಷ್ಠನು, ಕುಲದಲ್ಲೂ ಲೋಕದಲ್ಲೂ ಪಿತೃಗಳಿಗೆ ಪ್ರಿಯದವನು. ಆದ್ದರಿಂದಲೇ ನಾನೇ ನಡೆವೆನು. ಸ್ಮರಿಸಣ್ಣ ಹಿರಿಯರ ಚಲನೆಗಳನ್ನು. ಆರ್ಯ, ಆಗದು, ಆಗದು. ಬ್ರಹ್ಮವಾದಿಗಳೆಲ್ಲ ಹಿರಿಯನ್ನ ತಂದೆಗೆಡೆ ಎನ್ನುವರು. ಅದರಿಂದ ಹಿರಿಯರ ಪ್ರಾಣಗಳನ್ನು ರಕ್ಷಿಸಲು ನಾನೇ ತಕ್ಕವನು. ಆಗದು. ತಂದೆಗೆ ಆಪತ್ತು ಬಂದಾಗ ಹಿರಿಯ ಮಗ ಕಾಪಾಡಿ ದಾಟಿಸುವುದು ಸಮ್ಮತವು. ಅದರಿಂದಲೇ ನಾನೇ ಗುರುಜನ ಪ್ರಾಣವನ್ನು ರಕ್ಷಿಸಲು ಬಯಸುವೆ. ಇಷ್ಟ ತಮ್ಮನಾದ ಜ್ಯೇಷ್ಠನನ್ನು ನಾನು ಬಿಟ್ಟುಕೊಡಲಾರೆ. ಆರ್ಯಪುತ್ರ ಜ್ಯೇಷ್ಠನನ್ನು ಅಪೇಕ್ಷಿಸುವಂತೆ ನಾನು ಕೂಡ ಕನಿಷ್ಠನನ್ನು ಅಪೇಕ್ಷಿಸುವೆನು. ತಂದೆ ತಾಯಿಗಳಿಗೆ ಅನಿಷ್ಟನಾದವನು ಈಗ ಯಾರಿಗೆ ಪ್ರಿಯನಾದನು? ನಾನು ಪ್ರೀತನಾಗಿದ್ದೇನೆ. ಬೇಗ ಬಾ. ಧನ್ಯನಾದೆನು. ಗುರುಗಳ ಸುಗಳನ್ನು ರಕ್ಷಿಸಲು ನನ್ನ ಸುವ ಕೊಟ್ಟು ಕಣ್ಣುಗಳ ಮೇಲಿನ ಆ ಸ್ನೇಹವೆನಿ ತಕ್ಕಳವು. ಅದಕ್ಕಾಗಿ ಯಮನೊಡನೆ ದೊರಕುವ ಸ್ನೇಹ ದುರ್ಲಭವಲ್ಲವೇ? ಹಬ್ಬ, ಈ ಬ್ರಾಹ್ಮಣ ವಧುಗೆ ಸ್ವಾಚರರಲ್ಲಿ ಎಷ್ಟು ವಾತ್ಸಲ್ಯವಿದೆ ಅಪ್ಪ. ತಾತ, ವಂದಿಸುತ್ತೇನೆ. ಅಮ್ಮ, ವಂದಿಸುತ್ತೇನೆ. ಮಗು, ಬಹುಕಾಲ ಬಹಳು. ಆರ್ಯ, ವಂದಿಸುತ್ತೇನೆ. ಪಾವಂಚಾಪ, ಶುಭ ಗುಣಗಳನ್ನು ತುಂಬಿರುವ ನೀ ನನ್ನ ಬಿಗಿಲಪ್ಪು. ಆರ್ಯ, ವಂದಿಸುತ್ತೇನೆ. ಅನುಗ್ರಹಿತನಾದೆ. ಅಯ್ಯ ಪುರುಷ, ಸ್ವಲ್ಪ ಹೇಳಬೇಕಾದದ್ದಿದೆ. ಹೇಳು, ಬೇಗ ಹೇಳು. ಈ ವನದಲ್ಲಿ ಜಲಾಶಯ ಇರುವಂತೆ ಕಾಣುತ್ತದೆ. ಪರಲೋಕಕ್ಕೆ ಹೊರಡಲು ಸಿದ್ಧನಾಗಿರುವ ನಾನು ಅಲ್ಲಿ ಹೋಗಿ ಬಾಯಾರಿಕೆಯನ್ನು ಪರಿಹರಿಸಿಕೊಂಡು ಬರುತ್ತೇನೆ. ದೃಢ ನಿಶ್ಚಯ ಉಳ್ಳವನೇ, ಹೋಗು.
ತಾಯಿ ಆಹಾರ ಕಾಲ ಮೀರುತ್ತಾ ಇದೆ, ಬೇಗ ಬಾ. ಈಗ ಹೊರಟೆ. ಪುತ್ರ ಸೂರಮೌರವ ತಾಯಿ ಆಹಾರ ಕಾಲ ಮೀರುತ್ತಾ ಬಂತು. ಈ ಬ್ರಾಹ್ಮಣ ವಟು ತಡ ಮಾಡುತ್ತಿರುವನು. ಏನ್ ಮಾಡಲಿ? ಮಗ ತಿಳಿಯಿತು. ಅಯ್ಯ ಬ್ರಾಹ್ಮಣ, ನಿನ್ನ ಮಗನನ್ನು ಕೂಗು. ಏ ಅಯ್ಯ ಬ್ರಾಹ್ಮಣ ಕುಮಾರ, ನಿನ್ನ ತಮ್ಮನ ಹೆಸರೇನು? ನಿರ್ಭಾಗ್ಯ ಮಧ್ಯಮ. ಮಧ್ಯಮ ಮಧ್ಯಮ ಹ, 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 ಹ. ಮಧ್ಯಮನೆಂಬುದು ಇವನಿಗೆ ಚೆನ್ನಾಗಿ ಒಪ್ಪುತ್ತದೆ. ಆಗಲಿ, ನಾನೇ ಕೂಗುತ್ತೇನೆ. ಅಯ್ಯೋ ಮಧ್ಯಮ! ಅಯ್ಯೋ ಮಧ್ಯಮ! ಅಯ್ಯೋ ಮಧ್ಯಮ! ಬೇಗ ಬಾ! ಅಯ್ಯೋ ಮಧ್ಯಮ! ಬೇಗ ಬಾ! ಅಯ್ಯೋ ಮಧ್ಯಮ! ಬೇಗ ಬಾ! ಈ ಸ್ವರ ಯಾರದ್ದಿರಬಹುದು? ನೂರಾರು ಹಕ್ಕಿಗಳ ಕಲಕಲ ಧ್ವನಿ ತುಂಬಿ ಮುಂದಕ್ಕಡಿಯಂತೆ ದೊಡ್ಡ ಮರಗಳ ಹಬ್ಬಿ ಸಂಕಟಕ್ಕೆ ಬೀಡಾದ ಈ ದಟ್ಟಡವಿ ಹೊಳಲಿನಿಂದ ತಾರದಲ್ಲಿ ಕೂಗುತ್ತಿಯನು. ಈ ಧ್ವನಿಯನ್ನಾಲಿಸಲು ಹೆಣ್ಣ ಮನದಲ್ಲೆಂತೋ ಕಳವಳ ತೋರುತ್ತಿರುವುದು. ಈ ಧ್ವನಿ ಧನಂಜನ ಧ್ವನಿಗೆ ಹೋಲುತ್ತಿರುವುದು. ಈ ಬ್ರಾಹ್ಮಣ ವಟು ತಡ ಮಾಡುತ್ತಿರುವನು. ತಾಯಿಯ ಆಹಾರ ಕಾಲ ಮೀರುತ್ತಾ ಬಂತು. ಏ ಅಯ್ಯ ಮಧ್ಯಮ! ಮಧ್ಯಮ! ಬೇಗ ಬಾ! ಯಾರಿವರು ಈ ಕಾಡಿನ ಮಧ್ಯೆ ನನ್ನ ವ್ಯಾನ ವಿಘ್ನ ಉಂಟು ಮಾಡಿ ಮಧ್ಯಮ ಮಧ್ಯಮ ಎಂದು ಕೂಗುತ್ತಿರುವನು? ಹಾಗಲಿ ಮುಂದಕ್ಕೋಗಿ ನೋಡುತ್ತೇನೆ. ಈ ಪುರುಷ ನೋಡಲು ಎಷ್ಟು ರಮ್ಯನಾಗಿ ಕಾಣಿ
ಈ ಬ್ರಾಹ್ಮಣ ವಟವು ತಡ ಮಾಡುತ್ತಿರುವನು. ತಾಯಾರ ಕಾಲ ಮೀರುತ್ತಾ ಬಂತು. ಏನು ಮಾಡಲಿ, ಏನು ಮಾಡಲಿ? ತಿಳಿಯಿತು. ಇನ್ನೂ ಗಟ್ಟಿಯಾಗಿ ಕೂಗಿ ನೋಡುತ್ತೇನೆ. ಅಯ್ಯ ಮಧ್ಯಮ, ಅಯ್ಯ ಮಧ್ಯಮ, ಬೇಗ ಬೇಗ ಬಾ. ಈಗ ಬಂದೆ. ಇವನು ಬ್ರಾಹ್ಮಣ ವಟುವಲ್ಲ. ಈ ಪುರುಷ ನೋಟಕ್ಕೆ ಎಷ್ಟು ರಮ್ಯನಾಗಿದ್ದಾನೆ. ಅಯ್ಯ ಮಧ್ಯಮ, ನಾನು ನಿನ್ನನ್ನು ಯಾಕೆ ಕೂಗುತ್ತಿರುವುದು? ಅದರಿಂದಲೇ ನಾನು ಬಂದಿರುವುದು. ಏನು, ನೀನು ಮಧ್ಯಮನೋ? ಇನ್ನಾರು? ನಾನು ಪಂಚಭೂತಗಳಲ್ಲಿ ಮಧ್ಯಮನು, ಜನ್ಮದಲ್ಲಿ ಮಧ್ಯಮನು, ಲೋಕದಲ್ಲಿ ಸರ್ವ ಕಾರ್ಯಗಳಲ್ಲೂ ನಾನೇ ಮಧ್ಯಮನು, ನಾನೇ ಮಧ್ಯಮನು. ಪಾಂಡವರ ಮಧ್ಯಮನು. ಮಧ್ಯಮ, ನಮ್ಮನ್ನು ಕಾಪಾಡು. ಹೆದರಬೇಡಿ, ಹೆದರಬೇಡಿ. ನಾನು ಮಧ್ಯಮ, ವಂದಿಸುತ್ತೇನೆ. ದೀರ್ಘಾಯುಷ್ಮಾನ್ ಭವ. ಆರ್ಯಣ, ಈ ಭಯಕ್ಕೆ ಕಾರಣವೇನು? ಅದು ಹೀಗೆ. ಈಗ ಈ ರಾಕ್ಷಸ ಬ್ರಾಹ್ಮಣ ದಾರಿಗೆ ಅಡ್ಡ ಬಂದು ವಿಘ್ನ ಉಂಟು ಮಾಡುತ್ತಿರುವನೋ, ಇವನನ್ನು ನಾನು ನಿಗ್ರಹಿಸುತ್ತೇನೆ. ಅಯ್ಯ ಪುರುಷ, ನಿಲ್ಲು, ನಿಲ್ಲು. ಇಗೋ ನಿಂತೇ ಇದ್ದೇನೆ. ಈ ಬ್ರಾಹ್ಮಣನಕ್ಕೆ ಪೀಡಿಸುತ್ತಿರುವೆ, ಬಿಟ್ಟು ಬಿಡು. ಬಿಡುವುದಿಲ್ಲ. ನಮ್ಮ ತಂದೆ ಬಂದು ಹೇಳಿದರು, ಬಿಡುವುದಿಲ್ಲ. ತಾಯಿಯ ಆಜ್ಞೆಯನ್ನು ಪಾಲಿಸುತ್ತಿದ್ದೇನೆ. ಏನು? ತಾಯಿ ಆಜ್ಞೆ? ಹೋ, ಇವನು ತಾಯಿ ಆಜ್ಞೆಯನ್ನು ಪಾಲಿಸುತ್ತಿದ್ದಾನೆ. ಹಾಗಲ್ಲ. ಅಯ್ಯ ಪುರುಷ, ನಿನ್ನಲ್ಲಿ ಒಂದು ವಿಷಯ ಕೇಳಬೇಕಾದಿದೆಯಲ್ಲ? ಕೇಳು, ಬೇಗ ಕೇಳು. ನಿನ್ನ ತಾಯಿಯ ಹೆಸರೇನು? ಕೇಳು. ಹಿಡಿಂಬೆ ಎಂಬ ರಾಕ್ಷಸಿ. ಹೋ, ಇವನು ಹಿಡಿಂಬೆಯ ಮಗ. ಈ ಗರ್ವ ಇವನಿಗೆ ತಕ್ಕದ್ದೇ. ರೂಪದಲ್ಲಿ, ಸತ್ವದಲ್ಲಿ, ಬಲದಲ್ಲಿ ತನು ತನ್ನ ಪಿತೃಗಳನ್ನೇ ಹೋಲುತ್ತಿರನು. ಆದರೆ ಪ್ರಜೆಗಳಲ್ಲಿ ಕರುಣೆ ಏಕೆ ತೋರುತ್ತಿಲ್ಲ? ಅಯ್ಯ ಪುರುಷ, ಬಿಟ್ಟು ಬಿಡು. ಬಿಡುವುದಿಲ್ಲ. ಬ್ರಾಹ್ಮಣ, ನಿನ್ನ ಮಗನನ್ನು ಕಳೆದುಕೋ. ಇವನ ಜೊತೆ ನಾನು ಹೋಗುತ್ತೇನೆ. ಬೇಡ ಬೇಡ, ನೀನು ಹೀಗೆ ಮಾಡಬೇಡ. ಅದಾಗದು ಆರ್ಯ. ನಾನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದವನು. ಬ್ರಾಹ್ಮಣರು ಪೂಜ್ಯತಮರಷ್ಟೇ. ಅದರಿಂದ ಬ್ರಾಹ್ಮಣರ ಶರೀರಕ್ಕೆ ಬದಲಾಗಿ ನನ್ನ ಶರೀರವನ್ನು ಕೊಟ್ಟು ಬದಲು ಬದಲು ಮಾಡಲು ಇಚ್ಛಿಸುತ್ತೇನೆ. ಓ, ಇವನು ಕ್ಷತ್ರಿಯ ಕುಲದವನು. ಅದರಿಂದಲೇ ಇವನಿಗೆ ಈ ಗರ್ವ. ಆಗಲಿ, ಇವನನ್ನೇ ಕೊಂದು ತೆಗೆದುಕೊಂಡು ಹೋಗುತ್ತೇನೆ. ಇವನನ್ನು ತಡೆದವನು ಯಾರು? ನಾನು. ಏನು, ನೀನು? ಹೌದು, ನಾನು. ಹಾಗಾದರೆ ನೀನೇ ಬಂದು ಬಿಡು. ಅತಿ ವೀರ ಬಲಗೊಳ್ಳ ನಾನು ಹಿಂಬಾಲಿಸಲು ಸಾಧ್ಯವಿಲ್ಲ. ನಿನ್ನಲ ಶಕ್ತಿದರೆ ಬಲತ್ಕಾರದಿಂದ ನನ್ನನ್ನು ಕರೆದುಕೊಂಡೋಗು. ನಾನು ಯಾರು ಗೊತ್ತಾಯಿತು? ನೀನು ನನ್ನ ಮಗನೆಂದೇ ಬಲ್ಲೆ. ಮಗನ್? ಮಗನೇ? ಯಾರಿಗೆ ಮಗ? ಹೇಗೆ ನಿನ್ನ ಮಗ? ಹ, ಕೋಪ ಬಂದಿತು. ತಾಳಿಕೋ ತಾಳಿಕೋ. ಕ್ಷತ್ರಿಯರು ತನ್ನ ಪ್ರಜೆಗಳೆಲ್ಲರನ್ನು ಮಕ್ಕಳೆಂದೇ ಭಾವಿಸುತ್ತಾರೆ. ಅದರಿಂದಲೇ ನಾನು ಹಾಗೆ ಹೇಳಿದ್ದು. ಹೆದರಿದವರ ಆಯುಧವನ್ನು ಹಿಡಿದು ಬಿಟ್ಟ. ಹೆದರಿಕೆ ಸತ್
ಸತ್ಯದಾಣೆನಿಟ್ಟು ನುಡಿವೆನು, ಭಯವೆಂದರೇನೆಂದು ಅರಿಯೆನು. ಹೇಳಯ್ಯ ಕೇಳುವನದರ ಗುಣದೋಷಗಳ ಮೊದಲಿದ್ದು, ಆ ಬಳಿಕ ತಕ್ಕಂತೆ ಕೈವೆ ನಾನು. ಓ ಹಾಗೋ, ಹಾಗಾದರೆ ನಿನಗೆ ಭಯದ ಉಪದೇಶ ಮಾಡುತ್ತೇನೆ. ಹಿಡಿದುಕೋ ನಿನ್ನ ಆಯುಧ. ಆಯುಧವನ್ನು ಹಿಡಿದೇ ಇದ್ದೇನಲ್ಲ. ಅದು ಹೇಗೆ? ಕಾಂಚ ಸ್ತಂಭಕ್ಕೆ ಸಮನೆನಿಸಿ ಶತ್ರುಗಳ ನಿಗ್ರಹ ತೊಡಗಿಸಿ ನರ್ತಿಸುವ ಈ ನನ್ನ ಬಲತೊಳೆ ಸಾಧವಾದ ಆಯುಧವು ನನಗೆ. ಹೇ, ಈ ನಿನ್ನ ಮಾತುಗಳು ನನ್ನ ತಂದೆಯಾದ ಭೀಮಸೇನನಿಗೆ ಒಪ್ಪುತ್ತದೆ. ಯಾರದು ಭೀಮಸೇನನೆಂಬವನು? ಬ್ರಹ್ಮ, ವಿಷ್ಣು, ಶಿವನ. ಇದರಲ್ಲಿ ಯಾರನ್ನು ಹೋಲುವನು? ಎಲ್ಲರಿಗೂ ಛೀ, ಇದು ಸುಳ್ಳು. ಸುಳ್ಳಂತೆಯ ನನ್ನ ಗುರುವಿಗೆ ನಿಂದಿಸುತ್ತೀಯ? ಅಗೋ, ಆ ದಪ್ಪವಾದ ಮರವನ್ನು ಕಿತ್ತು ಒಗೆಯುತ್ತೇನೆ. ಏನಿದು? ಇದರಿಂದಲೂ ಇವನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲವಲ್ಲ. ಏನು ಮಾಡಲಿ, ಏನು ಮಾಡಲಿ? ಅಗೋ, ಆ ದಪ್ಪವಾದ ಬಂಡೆಯನ್ನು ಕಿತ್ತು ಒಗೆಯುತ್ತೇನೆ. ಏನಿದು? ಇದರಿಂದಲೂ ಇವನನ್ನು ಕೊಲ್ಲಲು ಶಕ್ಯವಾಗಲಿಲ್ಲವಲ್ಲ. ಏನು ಮಾಡಲಿ, ಏನು ಮಾಡಲಿ? ಈ ನನ್ನ ಬಾಹುಬಲದಿಂದ ಇವನನ್ನು ಕೊಂದು ತೆಗೆದುಕೊಂಡು ಹೋಗುತ್ತೇನೆ. ಗಟ್ಟಿಯಾದ ಹಗ್ಗದಿಂದ ಆನೆಯನ್ನು ಕಟ್ಟಿದ ಹಾಗೆ ಈ ನನ್ನ ಬಾಹುಬಲದಿಂದ ಕಟ್ಟಿ ಹಾಕಿದೆ. ಇದೇನು? ಇವನು ನನ್ನನ್ನು ಹಿಡಿದೇ ಬಿಟ್ಟರಲ್ಲ. ಎಲ್ಲ ಸೂರ್ಯನ ನಿನ್ನ ಶತ್ರು ಪಕ್ಷ ಬೆಳೆಯುತ್ತಿದೆ. ಎಚ್ಚರ ನಿಂದಿರು. ಏನಿದು? ಏನಿದು? ಈ ನನ್ನ ಬಾವು ಪರಾಕ್ರಮದಿಂದಲೂ ಇವನನ್ನು ಕೊಲ್ಲಲು ಶಕ್ಯವಾಗಲಿಲ್ಲವಲ್ಲ. ಏನು ಮಾಡಲಿ, ಏನು ಮಾಡಲಿ? ಅಗೋ, ತಿಳಿಯಿತು. ಮಾತೃವರ ಪ್ರಸಾದದಿಂದ ದೊರಕಿದ ಮಾಯಾ ಪಾಶದಿಂದ ಇವನನ್ನು ಕಟ್ಟೆ ಕೊಲ್ಲುತ್ತೇನೆ.
ಎಲ್ಲ ಗಿರಿಯೇ ನೀರು ಕೊಡು. ಏನು ಇವನು ನನ್ನನ್ನು ಮಾಯಾಪಾಶದಿಂದ ಹಿಡಿದೇ ಬಿಟ್ಟನಲ್ಲ, ಹೀಗೇನು ಮಾಡಲು? ಹಾ, ಮಹೇಶ್ವರ ಪ್ರಸಾದದಿಂದ ನಾನು ಬಿಡಿಸಿಕೊಳ್ಳುತ್ತೇನೆ. ಅಯ್ಯ ಬ್ರಾಹ್ಮಣ, ಆ ಕಮಂಡಲದಿಂದ ನೀರನ್ನು ತಂದುಕೊಡು. ಏನಿದು ಏನಿದು? ಇದರಿಂದಲೂ ಇವನನ್ನು ಕೊಲ್ಲುವುದಕ್ಕೆ ಆಗಲಿಲ್ಲವಲ್ಲ. ಏನು ಮಾಡಲಿ ಏನು ಮಾಡಲಿ? ಅಗೋ ನಡಿ. ಅಯ್ಯ ಪುರುಷ, ಹಿಂದಿನ ಒಪ್ಪಂದವನ್ನು ಸ್ಮರಿಸಿಕೋ. ಏನು ಒಪ್ಪಂದವು? ಹ, ತೀತು, ನಡ ಮುಂದೆ. ಘಟೋತ್ಕಚ ಬಂದಿದ್ದೆ. ಬಹುಕಾಲ ಬಾಳು ಮಗನೇ. ಅಮ್ಮ, ನಿನ್ನ ಅಪ್ಪಣೆಯಂತೆ ಈ ವನಪ್ರದೇಶದಿಂದ ಒಬ್ಬ ಮನುಷ್ಯನನ್ನು ಕರೆದುಕೊಂಡು ಬಂದಿದ್ದೇನೆ. ಎಂತ ಮನುಷ್ಯನನ್ನು ಕರೆತಂದಿರುವೆ? ಅಮ್ಮ, ಮಾತಿನಲ್ಲಿ ಮಾತ್ರ ಮನುಷ್ಯ, ವೀರ್ಯದಲ್ಲಲ್ಲ. ಹಾಗಾದರೆ ಬ್ರಾಹ್ಮಣನೇ? ಅಲ್ಲ. ಹಾಗಾದರೆ ಮುದುಕನೇ? ಅವನೂ ಅಲ್ಲ. ಹುಡುಗನೇ? ಅಲ್ಲ. ಹಾಗಾದರೆ ಅವನನ್ನು ನೋಡೋಣ. ಅಗತ್ಯವಾಗಿ. ಅಯ್ಯ ಪುರುಷ, ಬಾ. ಏನು? ಇವನನ್ನೇ ನೀನು ಕರೆತಂದಿದ್ದು? ಅಮ್ಮ, ಯಾರಿವನು? ಇವನು
ದೇವಿ ಹಿಡಿಂಬೆ ರಾಜ್ಯ ಕೈ ಬಿಟ್ಟುರುಳಿ ಕಗ್ಗಾಡುಗಳ ನಡುವೆ ತೊಡಲುತ್ತಾ ನಾವಿರಲು ಕರುಣೆಯಿಂದಲೇ ದೇವಿ ನಮ್ಮ ಸಂತಾಪವನ್ನು ನೀಗಿಸಿದೆ. ಇದೇನಿದೆ ದೇವಿ? ಅದು ಹೀಗೆ ಆದೆ ಪುತ್ರ, ಹೀಗೆ. ಹೋ ದೇವಿ, ನೀನು ಜಾತಿಯಲ್ಲಿ ರಾಕ್ಷಸಿ, ನಡತೆಯಲ್ಲ. ಪುತ್ರ, ತಂದೆಯನ್ನು ವಂದಿಸು. ತಂದೆ ತಂದೆ ತಂದೆಯವರಿಗೆ ನಮಸ್ಕಾರಗಳು. ಮೊದಲು ಅರಿಯದಲೇ ನಾನು ನಿಮ್ಮನ್ನು ವಂದಿಸಲಿಲ್ಲ. ಈ ಮಗನ ಚಪಲತೆಯನ್ನು ಕ್ಷಮಿಸಬೇಕು. ಪಾಮ, ನೀನು ಕ್ರಮ ತಪ್ಪಿ ನಡೆದಿದ್ದು ಮನೋಹರಕವಾಗಿಯೇ ಇತ್ತು. ಈ ಧಾತ್ರ ರಾಷ್ಟ್ರವನಕ್ಕೆ ಕಾಗಿಚ್ಚಾಗುವ ಮಕ್ಕಳನ್ನೇ ನಿನ್ನ ಪಿತೃಮನವೂ ಬಯಸುವುದು. ಭೀಮನ ಮಗ ಘಟೋತ್ಕಚನೇ, ಮಗು ಕೇಶವದಾಸನಿಗೆ ನಮಸ್ಕರಿಸಿ. ಕೇಶವದಾಸರಿಗೆ ನಮಸ್ಕಾರಗಳು. ತಂದೆಯಂತೆ ಗುಣವಂತನು ಜಯಶಾಲಿಯಾದ. ನಾವಿನ್ನು ಬರುತ್ತೇವೆ.